ಈ ಮಂತ್ರ ಜಪದಿಂದ ಮನಸ್ಸು ಪ್ರಸನ್ನವಾಗುತ್ತೆ. ಕಂಡು ಕೇಳರಿಯದಂತಹ ಒಂದು ಸಂತೋಷ ಮನಸ್ಸಿಗೆ ಪ್ರಾಪ್ತಿಯಾಗತ್ತೆ. ಈ ಜಪ ಮಾಡ್ತಾ 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 ಪ್ರಪಂಚದಲ್ಲಿ ನಾನಿನ್ನ ಪಡ್ಕೊಳ್ಬೇಕಾಗಿರೋ ವಸ್ತು ಯಾವುದೂ ಇಲ್ಲ, ಎಲ್ಲ ನನಗೆ ಸಿಕ್ಕಿಬಿಟ್ಟಿದೆ ಅಂತಕ್ಕಂಥ ಆತ್ಮ ಸಂತೃಪ್ತಿ ಮನಸ್ಸಿಗೆ ಲಭ್ಯ ಆಗತ್ತೆ. ಮನುಷ್ಯ ಸರ್ವ ಪ್ರಯತ್ನಗಳನ್ನು ಮಾಡೋದು ಯಾವುದಕ್ಕೆ? ಸಂತೋಷಕ್ಕೋಸ್ಕರ. ಆ ಸಂತೋಷ ಆತ್ಮ ಸಂತೋಷ ಬೇರೆ, ಆ ಆತ್ಮಕ್ಕೆ ಸಂತೋಷ ಆಗಬೇಕು. ಅಲ್ಲಿವರೆಗೆ ಮನುಷ್ಯನ ಸಾಧನೆ ನಡಿಬೇಕು. ಆ ಆತ್ಮ ಸಂತೋಷವನ್ನು ಕೊಡುವಂಥದ್ದು ಈ ಮಂತ್ರ. ಅನೇಕ ಜನ್ಮಗಳಲ್ಲಿ ಪಟ್ಟಿರ್ತಕ್ಕಂಥ ನೋವು, ಹಿಂದೆ ಆ ಜೀವ ಅನುಭವಿಸಿರುವಂಥ ನೋವು, ಕಷ್ಟ ಕಾರ್ಪಣ್ಯಗಳು, ಭಯ, ಆತಂಕ ಎಲ್ಲ ದೂರ ಆಗಿ ಆನಂದದ ಒಂದು ದಿವ್ಯ ಸಾಮ್ರಾಜ್ಯನೇ ತೆರೆದುಕೊಳ್ಳುತ್ತೆ ಈ ಮಂತ್ರ ಜಪದಿಂದ. ಈ ಜಪನ ಯಾರು ಮಾಡ್ತಾರೆ ಅವರ ಮುಖ ಸದಾ ಸಂತೋಷದಿಂದ, ನಗುವಿನಿಂದ ಕೂಡಿರುತ್ತೆ. ಅವರು ಎಲ್ಲೇ ಹೋದ್ರೂ ಒಂದು ಪಾಸಿಟಿವ್ ವೈಬ್ ಅನ್ನೋದು ಸುತ್ತಲೂ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ಅನ್ನೋದು. ಅದು ಈ ಮಂತ್ರದ ಒಂದು ಶಕ್ತಿ, ತಾಕತ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತ್ರೇ ನಮಃ. ಮನುಷ್ಯ ಅನೇಕ ಜನ್ಮಗಳಲ್ಲಿ ಹಲವಾರು ಪಾಪಕರ್ಮಗಳನ್ನು ಮಾಡಿರ್ತಾನೆ. ಸುಪ್ತ ಮನಸ್ಸಿಗೆ ಎಲ್ಲ ಗೊತ್ತಿರುತ್ತೆ, ಯಾವ್ಯಾವ ಪಾಪಕರ್ಮಗಳು ಆ ಜೀವಿಯಿಂದ ಆಗಿದೆ ಅಂತ ಆ ಜೀವಿಯ ಮನಸ್ಸಿಗೆ ಗೊತ್ತಿರುತ್ತೆ. ಅನೇಕ ನೋವುಗಳನ್ನು ಹಲವಾರು ಜನ್ಮದಲ್ಲಿ ಪಟ್ಟಿರ್ತಾನೆ. ಪ್ರಸ್ತುತ ಜನ್ಮದಲ್ಲೂ ಕೂಡ ಹಿಂದೆ ಅನೇಕ ತಪ್ಪುಗಳನ್ನು ಮಾಡಿರ್ತಾನೆ. ಅವೆಲ್ಲ ಅವನನ್ನು ಕಿತ್ತು ತಿಂತಾ ಇರುತ್ತೆ ಸುಪ್ತ ಮನಸ್ಸಲ್ಲಿ. ಮುಂದೆ ಏನಾಗ್ಬಿಡುತ್ತೋ ಅನ್ನೋ ಭಯ, ಆತಂಕ ಇದು ಸುಪ್ತ ಮನಸ್ಸಿನಲ್ಲಿ ಕೆಲವರಿಗೆ ಇರುತ್ತೆ. ಸುಪ್ತ ಮನಸ್ಸಿಗೆ ಮುಂದೆ ಆಗೋದು ಗೊತ್ತಿರುತ್ತೆ, ಅದರ ಕುರಿತಾದಂಥ ಒಂದು ಭಯ, ಆತಂಕ. ಮತ್ತೆ ಈ ಲಾಲ್ ಕಿತಾಬಲ್ಲಿ ಕೆಲವಾರು ರಹಸ್ಯಗಳು ಬರುತ್ತೆ. ಗೋರಕ್ಷನಾಥರು ನವನಾಥರಿಂದ ಈ ಲಾಲ್ ಕಿತಾಬ್ ಅನ್ನೋದು ಪ್ರಚಲಿತಕ್ಕೆ ಬಂತು. ಅದಾದ ನಂತರ ಅರೇಬಿಯಾ ದೇಶಕ್ಕೆ ಹೋಯಿತು ಅದೇ ಸೂತ್ರಗಳು. ಲಾಲ್ ಕಿತಾಬನ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ, ಆ ಜೀವಿ ಏನು ಕರ್ಮ ಮಾಡಿದ್ದಾನೆ, ಯಾವ ಕರ್ಮದಿಂದ ಅವನ ಜನನ ಆಗಿದೆ, ಆ ಗ್ರಹಗತಿಗಳಿಂದ ಏನೇನೋ ಅವನು ತೊಂದರೆಗಳನ್ನು ಅನುಭವಿಸಬೇಕು, ಇದು ನಿಖರವಾಗಿ ಹೇಳ್ತಕ್ಕಂಥ ಕರ್ಮ ಸಿದ್ಧಾಂತವಾದಂಥ ಗ್ರಂಥ. ಅದರಲ್ಲಿ ಆ ಲಾಲ್ ಕಿತಾಬಲ್ಲಿ ನಿರ್ದಯಿ ದೋಷ, ಇನ್ನೂ ಮುಂತಾದಂಥ ದೋಷಗಳು ಬರುತ್ತೆ. ಅಂದರೆ ಹೋದ ಜನ್ಮದಲ್ಲಿ ನಿರ್ದಯದಿಂದ ಕ್ರೂರವಾಗಿ ವರ್ತಿಸಿರುವಂಥದ್ದು, ತನ್ನ ಆತ್ಮಕ್ಕೆ ತಾನೇ ಹಾನಿ ಮಾಡಿಕೊಳ್ಳುವಂಥ ದೋಷಗಳು, ಸ್ವಋಣ ಅಂತ ಬರುತ್ತೆ, ತನಗೆ ತಾನೇ ಋಣ ಇರುವಂಥದ್ದು, ಸ್ವಋಣ ದೋಷ, ಈ ರೀತಿ ದೋಷಗಳೆಲ್ಲ ಬರುತ್ತೆ. ಇದು ಜನ್ಮ ಜನ್ಮಾಂತರಕ್ಕೂ ಕಾಡುತ್ತೆ ಮನುಷ್ಯನ. ಈ ದೋಷಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಪ್ರಸಿದ್ಧವಾದ ಅನೇಕ ನಾಮಾವಳಿಗಳಲ್ಲಿ ಚೈತನ್ಯಯುಕ್ತವಾದಂತಹ ಒಂದು ಮಂತ್ರ ಇದೆ. ಆ ಮಂತ್ರನೇ ಓಂ ಪ್ರಸನ್ನಾತ್ಮನೇ ನಮಃ. ಪ್ರಸನ್ನಾತ್ಮ ಅಂತ ಸಹಸ್ರನಾಮಾವಳಿಲಿ ಬರುತ್ತೆ. ಅದನ್ನು ಬಿಡಿಸಿ ತೆಗೆದು ಪ್ರತ್ಯೇಕವಾಗಿ ಉಚ್ಚಾರಣೆ ಮಾಡಬೇಕಾದ್ರೆ ಓಂ ಪ್ರಸನ್ನಾತ್ಮನೇ ನಮಃ. ನೋಡ್ರಿ ಅವ್ರ ಮುಖ ಎಷ್ಟು ಪ್ರಸನ್ನವಾಗಿದೆ. ಪ್ರಸನ್ನ ಅಂತ ಹೇಳಿದ್ರೆ ಸಂತೋಷ, ಪ್ರಸನ್ನ ಅಂತ ಹೇಳಿದ್ರೆ ನಿರ್ಭಯತ್ವ, ಪ್ರಸನ್ನ ಅಂತ ಹೇಳಿದ್ರೆ ತೃಪ್ತಿ, ಪ್ರಸನ್ನ ಅಂತ ಹೇಳಿದ್ರೆ ಸಾಕ್ಷಾತ್ಕಾರ ಆದಮೇಲೆ, ಆತ್ಮ ಸಾಕ್ಷಾತ್ಕಾರ ಆದಮೇಲೆ ಮನುಷ್ಯನಿಗೆ ಒಂದು ತೃಪ್ತಿ ಮೂಡುತ್ತಲ್ಲ, ಅದು ಪ್ರಸನ್ನತೆ, ನಿಜವಾದ ಪ್ರಸನ್ನತೆ ಅದು. ಈ ಪ್ರಸನ್ನಾತ್ಮನೇ ನಮಃ ಅಂತ ವಿಷ್ಣುವನ್ನ ಕರೆದಿದ್ದಾರೆ. ಪ್ರಸನ್ನಾತ್ಮನೇ ನಮಃ ಅಂತ ವಿಷ್ಣುವನ್ನ ಕರೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸ್ವಯಂ ಭಗವಂತ ಅವನು ಪಡ್ಕೊಳ್ಬೇಕಾಗಿರೋದು ಯಾವುದೂ ಇಲ್ಲ, ಎಲ್ಲೆಲ್ಲೂ ತಾನೇ ನೆಲೆಸಿದ್ದಾನೆ, ಎಲ್ಲವೂ ಅವನೇ, ಎಲ್ಲವೂ ತಾನೇ ತಾನಾಗಿ ಎಲ್ಲವೂ ಎಲ್ಲ ಕಡೆ ವ್ಯಾಪಿಸಿಕೊಂಡು ಏಕಮೇವ ದ್ವಿತೀಯನಾಗಿ ಆ ಭಗವಂತ ತನ್ನ ಸ್ವಕೀಯವಾದ ಆನಂದವನ್ನು ಅನುಭವಿಸ್ತಾ ಪ್ರಸನ್ನವಾದಂತಹ ಚಿತ್ತದಿಂದ ಕೂಡಿದ್ದಾನೆ. ಅವನೇ ಪ್ರಸನ್ನಾತ್ಮ ಅಂತ ಇದರ ಅರ್ಥ. ಈ ಪ್ರಸನ್ನಾತ್ಮನೇ ನಮಃ ಮಂತ್ರ ಜಪ ಮಾಡೋದ್ರಿಂದ ಮನಸ್ಸು ತುಂಬ ಸಂತೋಷವನ್ನು ಅನುಭವಿಸುತ್ತೆ. ಎಷ್ಟು ಸಂತೋಷ ಅಂದರೆ ಅದನ್ನು ನಾನು ವರ್ಣಿಸೋದಕ್ಕಾಗೋದಿಲ್ಲ. ಇವತ್ತು ನಾನು ನಿಮಗೇನು ಕೊಡ್ತಾ ಇದ್ದೀನಿ, ಇದು ಮಹಾನಿಧಿ. ಇದನ್ನು ಬರೆದಿಟ್ಕೊಂಬಿಡ್ರಿ ನೀವೆಲ್ಲ. ಮಹಾನಿಧಿ ಇದು. ಈ ನಿಧಿ ಇದು ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ಅನೇಕ ನಿಧಿಗಳಲ್ಲಿ ಮಹತ್ತರವಾದಂಥ ನಿಧಿ ಈ ಮಂತ್ರ.
ಓಂ ಪ್ರಸನ್ನಾತ್ಮನೇ ನಮಃ, ಓಂ ನಮೋ ನಾರಾಯಣಾಯ, ಓಂ ಪ್ರಸನ್ನಾತ್ಮನೇ ನಮಃ. ಈ ರೀತಿ ಸಂಪುಟೀಕರಣ ಮಾಡಿ ಕೂಡ ಹೇಳ್ಬೋದು. ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರಿ ಮಂತ್ರ ಮಧ್ಯದಲ್ಲಿ ಸೇರಿಸ್ಕೋಬಹುದು. ಓಂ ಪ್ರಸನ್ನಾತ್ಮನೇ ನಮಃ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ಪ್ರಸನ್ನಾತ್ಮನೇ ನಮಃ, ಓಂ ನಮೋ ವೆಂಕಟೇಶಾಯ, ಓಂ ಪ್ರಸನ್ನಾತ್ಮನೇ ನಮಃ ಶ್ರೀನಿವಾಸಾಯ. ಹೀಗೆ ಇಷ್ಟವಾದಂಥ ದೇವರ ನಾಮಾವಳಿನ ಸೇರಿಸ್ಕೊಂಡು ಬೇಕಾದರೆ ಇದನ್ನು ಉಚ್ಚಾರಣೆ ಮಾಡಬಹುದು. ಏನು ಲಾಭ ಗುರುಗಳೇ ಅಂತ ನೀವು ಕೇಳಬಹುದು. ಆ ಮನುಷ್ಯನಿಗೆ 1 ವರ್ಷದಲ್ಲಿ ಏನು ಸಿದ್ಧಿ ಆಗಬೇಕು ಆತ್ಮ ಸಾಕ್ಷಾತ್ಕಾರದ್ದು 1 ತಿಂಗಳಲ್ಲಾಗುತ್ತೆ. ಅಂದರೆ ದಿಸ್ ಇಸ್ ಎ ಫಾಸ್ಟ್ ಪ್ರೊಸೆಸ್. ಯಾಕಂತ ಹೇಳಿದ್ರೆ ಆತ್ಮಕ್ಕೆ ಶಕ್ತಿ ತುಂಬುವಂಥ, ಆತ್ಮಕ್ಕೆ ಸಂತೋಷ ಕೊಡುವಂಥ ಮಂತ್ರ ಇದು. ಇದನ್ನ ಜಪ ಮಾಡುವಾಗ ನಾವು ಇವಾಗ ನಾನು ಹೇಳಿದ್ನಲ್ಲ ಈ ಅರ್ಥ, ಪ್ರಸನ್ನಾತ್ಮ ಅಂದರೆ ಏನು ಅಂತ, ಇದನ್ನ ನಾವು ಚಿಂತನೆ ಮಾಡಬೇಕು. ಈ ಚಿಂತನೆ ಇದನ್ನ ನಾವೆಲ್ಲರೂ ಕಣ್ಮುಚ್ಕೊಳ್ಳಿ. ಇದನ್ನು ಹೇಳ್ಕೊಡ್ತೀನಿ. ಇದನ್ನು ಯಾವ ರೀತಿ ಯಾವ ಭಾವನೆನ ರೂಢಿಸ್ಕೋಬೇಕು ಅಂತ ಕಣ್ಮುಚ್ಕೊಂಡು ಈ ರೀತಿ ಕೂತ್ಕೊಳ್ಳೋದು. ಓಂ ಪ್ರಸನ್ನಾತ್ಮನೇ ನಮಃ. ಮನಸ್ಸಿನಲ್ಲಿ ಯಾವ ಭಾವ ಬರಬೇಕು ಅಂದರೆ ಆ ಮಹಾವಿಷ್ಣು ಎಲ್ಲೆಲ್ಲೂ ತಾನಾಗಿ ವ್ಯಾಪಿಸಿಕೊಂಡು, ಚತುರ್ದಶ ಭುವನಗಳನ್ನೆಲ್ಲ ವ್ಯಾಪಿಸಿಕೊಂಡು ಎಲ್ಲ ಕಡೆಯಲ್ಲೂ ಇರತಕ್ಕಂಥ ಮಹಾಪ್ರಭು. ಅವನಿಗೆ ಆದಿ ಅಂತ್ಯಗಳಿಲ್ಲ, ನಾಶ ಅಂತಕ್ಕಂಥದ್ದಿಲ್ಲ. ಅವನ ಸ್ವರೂಪವೇ ಆನಂದ ಸ್ವರೂಪ, ಅವನ ಸ್ವರೂಪವೇ ತೃಪ್ತಿಯ ಸ್ವರೂಪ, ಅವನ ಸ್ವರೂಪವೇ ಭಗವತ್ ಸ್ವರೂಪ, ಅವನ ಸ್ವರೂಪವೇ ಐಶ್ವರ್ಯದ ಸ್ವರೂಪ, ಅವನ ಸ್ವರೂಪವೇ ಅಖಂಡ ಸ್ವರೂಪ. ಅಂತಹ ಮಹಾವಿಷ್ಣುವಿನ ಮುಖ ಕಮಲ ಪ್ರಸನ್ನವಾದಂತಹ ಒಂದು ತೇಜಸ್ಸಿನಿಂದ ಹೊಳಿತಿದೆ. ಆ ಪ್ರಸನ್ನ ಭಾವ ನಮ್ಮಲ್ಲೂ ಬರ್ತಿದೆ. ನಾನು ಹೋದ ಜನ್ಮದಲ್ಲಿ ಯಾರಿಗಾದರೂ ಮನಸ್ಸಿಗೆ ನೋಯಿಸಿದ್ದರೆ, ಪಾಪಕರ್ಮಗಳನ್ನು ಮಾಡಿದ್ದರೆ, ಅವೆಲ್ಲವೂ ಈ ಮಂತ್ರ ಜಪದಿಂದ, ಮಹಾವಿಷ್ಣುವಿನ ಧ್ಯಾನದಿಂದ ನಿರ್ನಾಮವಾಗಲಿ. ತಿಳಿದೋ ತಿಳಿಯದೆಯೋ ನಾನು ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ಈ ಮಹಾವಿಷ್ಣುವಿನ ಧ್ಯಾನದಿಂದ ನಿರ್ನಾಮವಾಗಿ ನನ್ನ ಆತ್ಮ ಶಾಂತಿಯಿಂದ, ಸಂತೋಷದಿಂದ, ಭಗವದ್ ಆನಂದದಿಂದ ತುಂಬಿ ತುಳುಕಾಡಲಿ, ಬ್ರಹ್ಮಾನಂದದಿಂದ ಕುಣಿಯಲಿ. ಮುಂದೆ ಏನಾಗುತ್ತೋ ಅಂತಕ್ಕಂಥ ಒಂದು ಆತಂಕ ನನ್ನ ಮನಸ್ಸಿನಿಂದ ದೂರವಾಗಲಿ. ಭಗವಂತನಲ್ಲಿ ನಾನು ಶರಣಾಗಿದ್ದೇನೆ, ಆದ್ದರಿಂದ ನನಗೆ ಯಾವ ಭಯವೂ ಇಲ್ಲ, ಯಾವ ಆತಂಕವೂ ಇಲ್ಲ, ನಾಳೆಯ ಚಿಂತೆಯೂ ನನಗಿಲ್ಲ. ಆ ಭಗವಂತನ ಅಮೃತ ಪುತ್ರ ನಾನು. ಭಗವಂತನು ನನ್ನ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ಳುತ್ತಾನೆ. ಈ ರೀತಿ ಒಂದು ದಿವ್ಯ ಭಾವದಿಂದ ತನ್ನ ಆತ್ಮ ಸಂತೋಷವನ್ನು ಪಡಿತಿದೆ ಅನ್ನೋ ಭಾವನೆಯಿಂದ ಈ ಜಪವನ್ನು ಮಾಡಿದ್ರೆ ಖಂಡಿತವಾಗಿ ಮನುಷ್ಯ ಅತೀವವಾದ ಆನಂದವನ್ನು ಪಡಿತಾನೆ. ದ ಫಸ್ಟ್ ಸೈನ್ ದಟ್ ಎ ಮ್ಯಾನ್ ಬಿಕಮಿಂಗ್ ಸ್ಪಿರಿಚುವಲ್ ಈಸ್ ಟು ಲಿವ್ ಇನ್ ಎ ಚಿಯರ್ಫುಲ್ ಮೂಡ್. ಅಂದರೆ ಆಧ್ಯಾತ್ಮಿಕತೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಆಧ್ಯಾತ್ಮಿಕತೆಯ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಆಧ್ಯಾತ್ಮಿಕತೆಯಲ್ಲಿ ಅವನು ಮುಂದುವರಿತದಾನೆ ಅನ್ನೋದಕ್ಕೆ ಸಾಕ್ಷಿ ಏನಪ್ಪ ಅಂತ ಹೇಳಿದ್ರೆ, ಅವನು ಯಾವಾಗಲೂ ಸಂತೋಷವಾಗಿರ್ತಾನೆ. ಅವನ ಮುಖ ಗಂಟಾಕೊಂಡು ಕೂತ್ಕೊಂಡಿರಲ್ಲ. ಏನೋ ಆಕಾಶನೇ ನನ್ನ ತಲೆ ಮೇಲೆ ಬಿದ್ದಿದೆ ಅನ್ನೋ ರೀತಿಯಲ್ಲಿರಲ್ಲ. ಸಂತೋಷವಾಗಿರ್ತಾನೆ, ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಆ ಆನಂದವನ್ನು ಎಲ್ಲರಿಗೂ ಕೊಡ್ತಾನೆ. ಚಿಕ್ಕ ಮಕ್ಕಳು ಥರ ಕೇಕೆ ಹಾಕ್ಕೊಂಡು ನಲಿದಾಡ್ತಿರ್ತಾನೆ. ಎಲ್ಲರ ಜೊತೆ ಸಂತೋಷವಾಗಿ ಮಾತಾಡ್ತಾನೆ, ಮುಕ್ತವಾಗಿ ಬೆರೀತಾನೆ. ಇದು ಸ್ವಾಮಿ ವಿವೇಕಾನಂದರು ಹೊರದೇಶಗಳಿಗೆ ಹೋದಾಗ ಅವರೆಲ್ಲ ಕೇಳ್ತಾರಂತೆ, ನೀವೇನಿದು ಚಿಕ್ಕ ಮಗು ಥರ ಎಲ್ಲರ ಜೊತೆ ಆಟ ಆಡ್ತೀರಾ, ಕೇಕೆ ಹಾಕ್ತೀರಾ, ಚಿಕ್ಕ ಚಿಕ್ಕ ವಿಚಾರಕ್ಕೂ ಸಂತೋಷ ಪಡ್ತೀರಾ ಅಂದಾಗ ಈ ಮಾತನ್ನು ಅವ್ರು ಹೇಳಿದರು. ದ ಫಸ್ಟ್ ಸೈನ್ ದಟ್ ಯು ಆರ್ ಬಿಕಮಿಂಗ್ ಎ ಸ್ಪಿರಿಚುವಲ್ ಮ್ಯಾನ್ ಈಸ್ ಟು ಲಿವ್ ಚಿಯರ್ಫುಲಿ. ಅಂದರೆ ಆಧ್ಯಾತ್ಮಿಕತೆಯ ಮೊದಲ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಆನಂದವಾಗಿರೋದು, ಸಂತೋಷವಾಗಿರೋದು. ಅದನ್ನು ಕೇಳಿ ದಿಗ್ಭ್ರಮೆ ಆಗೋಯ್ತು. ಅವರ ಊಹೆ ಪ್ರಕಾರ ಆಧ್ಯಾತ್ಮಿಕ ವ್ಯಕ್ತಿ ಅಂದರೆ ಏನೋ ಗಂಭೀರವಾಗಿ ಕೂತ್ಕೊಂಡಿರೋದು. ಗಂಭೀರತೆಯೂ ಬೇಕು, ಇಲ್ಲ ಅಂತಿಲ್ಲ. ಆದರೆ ಯಾವಾಗಲೂ ಮುಖ ಗಂಟಾಕೊಂಡು ಕೂತ್ಕೊಂಡಿದ್ರೆ ಅವನು ಆಧ್ಯಾತ್ಮಿಕ ವ್ಯಕ್ತಿ ಅಲ್ಲ.
ಅವನಲ್ಲಿ ಆ ಪ್ರಸನ್ನತೆ ಬರಬೇಕು. ಆ ಪ್ರಸನ್ನತೆನೇ ಇದು. ಆ ಪ್ರಸನ್ನತೆ ತಂದುಕೊಡೋದೇ ಈ ಮಂತ್ರ. ಓಂ ಪ್ರಸನ್ನಾತ್ಮನೇ ನಮಃ. ಎಂಥ ದಿವ್ಯವಾದ ಮಂತ್ರ ಇದು ಅಂದರೆ, ವಿಷ್ಣು ಸಹಸ್ರನಾಮ ನಾವೆಲ್ಲ ಹೇಳ್ತೀವಿ, ಆದರೆ ಒಂದೊಂದು ಮಂತ್ರದಲ್ಲಿ ಆ ಶಕ್ತಿ ಅನ್ನೋದು ಯಾವ ರೀತಿ ಕೇಂದ್ರಿತ ಆಗಿರುತ್ತೆ ಅಂದರೆ, ಅದನ್ನು ಹೇಳಿದಾಗ ನಾವು ಅಲ್ಲೇ ಹಾಲ್ಟ್ ಆಗಬೇಕು ಒಂದು 5 ನಿಮಿಷ. ಇವಾಗ ಒಂದು ಬಸ್ಸು ಹೋಗ್ತಾ ಇರುತ್ತೆ, ತುಂಬ ಸುಂದರವಾದ ಸ್ಥಳ ಬಂದಾಗ ಒಂದು 5 ನಿಮಿಷ ಬಸ್ ನಿಲ್ಲಿಸ್ಬಿಡ್ತಾರೆ, ಇದನ್ನು ನೋಡ್ಕೊಂಡು ಮುಂದೆ ಹೋಗಿ ಅಂತ. ಆ ರೀತಿ ಒಂದು ಬಸ್ ನಿಲ್ದಾಣ ಇದು ಈ ಪ್ರಸನ್ನಾತ್ಮನೇ ನಮಃ. ಈ ಪ್ರಸನ್ನ ಆತ್ಮ ಅಂತ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ಇದು ನಿಂತುಕೊಂಡು ಅದರ ಆನಂದನ ಅನುಭವಿಸಿ ಮುಂದೆ ಹೋಗ್ತಕ್ಕಂಥ ಒಂದು ಮಂತ್ರ. ಈ ರೀತಿ ಅನೇಕ ನಿಲ್ದಾಣಗಳಿದೆ ವಿಷ್ಣು ಸಹಸ್ರನಾಮದಲ್ಲಿ. ಒಂದೊಂದು ನಿಲ್ದಾಣಕ್ಕೂ ಒಂದೊಂದು ವಿಶೇಷತೆ, ಒಂದೊಂದು ನಾಮಾವಳಿನೂ 1000 ನಾಮ ಇದೆ ವಿಷ್ಣು ಸಹಸ್ರನಾಮದಲ್ಲಿ. ಒಂದೊಂದು ನಾಮಾವಳಿನೂ ಮನುಷ್ಯನಲ್ಲಿ ಒಂದೊಂದು ಪರಿವರ್ತನೆ ತೊಗೊಂಡ್ಬರುತ್ತೆ.